ಪತಿಯಾದ ಪಾಂಡುರಾಜನಿಗೆ ಸಖಿಯಾಗಿ ಅಸಮಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರಳಲವಾದ ವ್ಯಸನವೆನಗೆ ದಹಿಪಿತೆ ಜಗದಿ. ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾನಿ ಜ್ವಾಲ. ಸಾಗಿದೂರ ವಿಧಿಯ ಘೋರ ದಹಿಪುತಿದೆ ದವಾನಿ ಜ್ವಾಲ. ಕೃಷ್ಣ ವಾಸುದೇವ ಅಂದು ನಂದು ನಿಂದೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ ಅಂದು ನಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಹಿಪೆನೆನ್ನುತ್ತ ಪತಿಗಳೈವರ ಪಂಚದಂತ್ಯ
ಮೋಜಿಗಾಗಿ ಯುತವನಾಡಿದೆ ಅರಿಯದೆ ನಿನ್ನ ಅಂತರಾಳವ. ಮೋಜಿಗಾಗಿ ಯುತವನಾಡಿದೆ ಅರಿಯದೆ ನಿನ್ನ ಅಂತರಾಳವ. ಪಡೆಸಿದೆ ಸಂಕಟವ ಮಡದಿ ರೂಪದ ಸುತೆ ಪಡೆಸಿದೆ ಸಂಕಟವ. ಪಾಪಿ ದುರ್ಯೋಧನ ಮೋಸದಿ ನಮ್ಮನ್ನ ಯುಗದಲ್ಲಿ ಸೋಲಿತೆ ವಂಚನೆಗೈದನು. ಪಾಪಿ ದುರ್ಯೋಧನ ಮೋಸದಿ ನಮ್ಮನ್ನ ಯುಗದಲ್ಲಿ ಸೋಲಿತೆ ವಂಚನೆಗೈದನು. ಪಡೆಸಿದೆ ಸಂಕಟವ ಮಡದಿ ರೂಪದ ಸುತೆ ಪಡೆಸಿದೆ ಸಂಕಟವ. ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ಏಕೆ ನೀನು ನೆನೆದು ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳು. ಇನ್ನು ನಿನ್ನ ಬಹುದಿನದ ಬೇಡಿಕೆಯು ಈಡೇರ ಕಾಲ ಸನ್ನಿಹಿತವಾಗಿದೆ. ಶಾಂತಳಾಗುವುದೇ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನಣ್ಣ ಶಾಂತಿ ಎಂಬ ಈ ನಿನ್ನ ಹುಚ್ಚುತನದ ಭ್ರಾಂತು. ವಂಚಕರ ಪ್ರತಿ ಸಮಸ್ಯೆಗಳಿಂದ ಕಲ್ಲೋಲ ಕಲ್ಲೋಲವಾಗಿ ಈ ಭೀಮನ ಧೈರ್ಯ ಸ್ಥೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ಸಾಗರಗಳು ಬತ್ತಿ ಹೋದರು, ಶಿಖರಗಳು ಏಕವಾದರು, ಚಲಿಸುವ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿದರು. ಆ ಕೌರವನನ್ನ ಸೊಕ್ಕನ್ನಡಿಸಬಿಡನು. ಮೇರು ಪರ್ವತಗಳೇ ತಲೆ ಕೆಳಗಾದರು, ಗಗನ ಪಾತಾಳಗಳೇ ಏಕವಾದರು, ಚಲಿಸುವ ಸೂರ್ಯ ಚಂದ್ರಾದಿಗಳೇ ಗತಿ ತಪ್ಪಿದರು. ನಾನಿನ್ನ ಮನೋರಥವ ಪರಿಹರಿಸದ ಬಿಡೆ ಕೃಪದ ಸುತೆ. ಅಗ್ರಜ, ಘೋರ ಕಷ್ಟಗಳನ್ನು ತಂದೊಡ್ಡಿದ ಆನಯ ವಂಚಕರಲ್ಲಿ ನಮಗೆ ಶಾಂತಿ. ವಿಷಭೋಜನವಿತ್ತಾಗ, ಹೊರಗಿನ ಮನೆ ಸುಟ್ಟಾಗ, ಕಪಟ ಧೂತ, ಸರ್ಪ ಬಂಧನ, ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರ, ಇವೆಲ್ಲವೂ ನಿನಗೆ ಶಾಂತಿದಾಯಕವಾಗುತ್ತೆ ಅಲ್ಲವೇನಣ್ಣ? ಕುಲಕುಲ ಆದಮರನು ಒಲಿಸುವೆನು, ಕುಲ ಆದಮರನು ಒಲಿಸುವೆನು. ಸಿರಿನಿಂದೆರಡು ದುರಂ ಭಾರತಿ, ಸಿರಿನಿಂದೆರಡು ದುರಂ ಭಾರತಿ, ಧಿಕ್ಕರಿಸುವುದು ಶಕ್ತಿನಿಂದೆರವ. ಕುಲಕುಲ ಆದಮರನು ಒಲಿಸುವೆನು. ಅಗ್ರಜ, ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುಲರ ಕುಂಡಿಗಳಂ, ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುಲರ ಕುಂಡಿಗಳಂ, ಭಕ್ತರೆಲ್ಲವ ಭಕ್ತಿಸುವ ಮಗ ನ್ಯಾಯ ವಯಸ್ಸಕ್ಕಿದ ರಕ್ಕಸನಂ, ಭಕ್ತರೆಲ್ಲವ ಭಕ್ತಿಸುವ ಮಗ ನ್ಯಾಯ ವಯಸ್ಸಕ್ಕಿದ ರಕ್ಕಸನಂ, ರಕ್ಷಿಸದೆ ಭಕ್ತರಿಗೆ ಶ್ರೀಮನ್ ಮುಕ್ತಿಸದೆ
ಕುಲ ಅದಮರನು ಮಧುಸುರನು ಸಿರಿ ಮೆರೆದು ಕುಲ ಅದಮರನು ಅಗ್ರಜ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅತಿ ದೀರ್ಘ ವಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ. ಅಂದೆಲ್ಲಡಿಗಿತ್ತಣ್ಣ ಈ ನಿನ್ನ ಶಾಂತಿ. ಅವೆಲ್ಲವನ್ನು ಸ್ಮರಿಸಿ ಬಾವೆಲ್ಲ ಅಗ್ರಜ. ಮುಂದೆ ರಣವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದೇ ನನಗುಳಿದ ಪ್ರತ್ಯುತ್ತರ. ದುರ್ಲಕರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ದುರ್ಲಕರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ಬೆಳೆದವರ ರಕ್ತಪಾನ ಮಾಡದಿರುವನೆ. ಬೆಳೆದವರ ರಕ್ತಪಾನ ಮಾಡದಿರುವನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಮುಟ್ಟಿಕೊಳ್ಳುವೆ, ಗಳೆಯಲು ಮುಟ್ಟಿಕೊಳ್ಳುವೆ. ಪಾಂಚಾಲಿ ಗರ್ವದಿ ತೊಡೆ ಕಟ್ಟಿದವನ ಮುಟ್ಟಿಕೊಳ್ಳುವೆ, ಗಳೆಯಲು ಮುಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ಬೆಳೆದವರ ರಕ್ತಪಾನ ಮಾಡದಿರುವನೆ. ಬೆಳೆದವರ ರಕ್ತಪಾನ ಮಾಡದಿರುವನೆ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಶಾಂತನಾಗು ಭೀಮಸೇನ, ಶಾಂತನಾಗು. ನಮ್ಮ ಶ್ರೀಕೃಷ್ಣ ಪರಮಾತ್ಮನಾದ ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಪಾರ್ಥನು ಸಮಾಚಾರ ತಂದಿರುವನು. ಆತನು ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಹಾಗೂ ಪರಮಾತ್ಮನು ಬರುವಂತಿದೆ. ಜಯಘೋಷ ಕೇಳಿ ಬರುತ್ತದೆ. ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ಶ್ರೀಕೃಷ್ಣ ಪರಮಾತ್ಮ ವಿಜಯತೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಪಾರವಾದ. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳು ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಶೆಗಾಗಿ ಸಕಲ ಬಂಧು ಬಾಂಧವರು, ಗುರಿ ಹಿರಿಯರು, ಪ್ರಜಾಕೋಟಿಯಲ್ಲಿ ವಿದ್ದ ಎಂಬುವ ಎಮ್ಮಾರಿ ಬಾಯಿಗೆ ಬಲಿಯಾಗುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಇರುವ ಒಳ್ಳೆಯದಲ್ಲ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಅಮರವನಲ್ಲನಯ್ಯ, ಸಿರಿ ಸಂಬದನ ಮುರಹರಿ ವೈಪುನಾಗಿ ಪಾಪದವರೆಗೆರೆಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಂಗದಿಂದ ಅಪವಿತ್ರ ಭೂಮಾತೆಯ
ಸಶಿಸನೆ ವಿಧದಿ ಬೆರಳು ಸಂಜೆಯ ಆಗುತ್ತಂದವೇ ಕರ ಮುಗಿದು ಬೇಡುವೆನು ಕೃಷ್ಣ ಆ ಕಳಗೈವೋದೋ ಅಸಮದಯನ ಕಳಗೈವೋದೋ ಅಸಮದಯನ ಛಳಿಸಬೇಕನ್ನ ಬೇಡುವೆ ದೇವ ಛಳಿಸಬೇಕನ್ನ ಬೇಡುವೆ ದೇವ ಶಾಂತಿಯಿಂದಲೇ ರಾಜ್ಯವ ಪಡೆವ ರಾಜ್ಯವ ಪಡೆವ ರಾಜ್ಯವ ಪಡೆವ ಅನ್ನವ ಮಾಡೆಂದು ಬೇಡುವೆ ದೇವ ಅನ್ನವ ಮಾಡೆಂದು ಬೇಡುವೆ ದೇವ ಸಮರದಿಂದ ತಗುವ ಪಾಪದ ಫಲವೇಕೆ ಸಮರದಿಂದ ತಗುವ ಪಾಪದ ಫಲವೇಕೆ ಕದನವು ಬೇಡ ಮನೆ ಓ ದೇವ ಕದನವು ಬೇಡ ಮನೆ ಪರಮಾತ್ಮ ನನ್ನಿಂದ ಒಂದ ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ನೋಡಿ ಸಹಿಸಲಾರನು ದೇವ ಯುದ್ಧ ಎಂಬುವ ಕಲುಷಿತವಾದ ಭರತ ಭೂಮಾತಿ ಶಿರದಲ್ಲಿ ಎಪ್ಪ ಕಟ್ಟಿದ ರಕ್ತದ ಕಣವನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ ಆದ್ದರಿಂದ ನೀನೇ ನಮ್ಮ ಕಡೆ ಸಂಧಾನಿಯಾಗಿ ಆ ಕುರಿಸಭೆಗೆ ತೆರಳಿ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ಮನವೊಲಿಸಿ ಉಭಯರಲ್ಲಿ ಶಾಂತಿ ನೆಲೆಸಂಗೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆಯುವುದಲ್ಲದೆ ಬೇರೆ ವಿಧಿಯಿಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜದ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಚೇಚೆ, ಧಿಕ್ಕಾರ ನನ್ನ ಜನ್ಮಕ್ಕೆ. ಓ ಭೀಮಸೇನ, ನೀನು ಸಂಧಿಗೆ ಸಂಬಂಧಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದಯಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಲಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಧಿಕ್ಕಾರ. ಅರ್ಜುನನು ಸಂಧಿಗೆ ಸಂಬಂಧಿಸಿದಂತಾಯಿತು. ಮಹಾಪರಾಕ್ರಮಿಗಳಾದ ಭೀಮಾರ್ಜುನ
ಸಂಧಿಗೆ ಸಮ್ಮತಿಸಿದರಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವಾದಿಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದನಂದಿನಿ, ಏಕಮ್ಮ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇಗೋ
ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ. ಧರ್ಮವೆನ್ನುತ್ತ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತಿರುವರು ಈ ಮಹಾಪ್ರಭು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ. ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ದೇವಿ, ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ಕಟ್ಟಿಕೊಳ್ಳಿ. ಪರಮಾತ್ಮ, ಇವರೆಲ್ಲರೂ ನನ್ನ ಪತಿಗಳೇ. ಅಲ್ಲ ಪರಮಾತ್ಮ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಕಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವಳೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಭಂಡ ದುಶಾಸನನ ಗೊಂಡಿಗೆಯ ಬಿಸಿ ರಕ್ತದಿಂದ ಮಾಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೇನು ತಂದೆ ದುರ್ಯೋಧನನ ತೊಡೆಯ ಕುಡಿಗೊಟ್ಟುವನೇನು ತಮ್ಮ ನುಡಿದೆಯೋ ಗಂಡುಗಳಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋಳಿಹೆಯೋ ಅಡಗಲಿ ಈ ನಿನ್ನ ಕುಹಕ ಕಂಠದ ಕರಳಿರುವ ಬಿರುನು. ಕಣ್ಣೀರು ಗರೆಯದಿರುವಲ್ಲದೆ ಈ ನಿನ್ನ ಕಂಬನಿಗೆ ಬದಲಾಗಿ ಹಗೆಯ ಹೆಂಡರುಗಳ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯಂತರಿಸುವೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಆ ಕಲಕಿ ಗುರು ಸಮುದ್ರವ ಸೆಳೆದು ತರವೆ ನಾನ್ ದುರುಳ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟದ ಭಗದ ದುಶ್ಯಾಸನನ ಒಡಲ ಉಡಿಗೊಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ರೂಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ ಪಡೆದಿರು ನೀವೆದೆಯ ನರಕಮರ್ತನ ಕೇಳೆನ್ನ ಕಡೆಯ ಅಭಿಮತ. ಮುಳುಗಿ ಚೆನ್ನಲಿ ಈ ಭೂಮಿ ನಡುಗಿ ಬಿಡಿಯಲಿ ಒಕ್ಕಿನ ಬಸದಲ್ಲಿ ಸಂತಸಾದರು ಬಹುಕರಿಯಲಿ
ಕರೆಯಲಿ ಗುರುವರ ಶಿರವನ್ನು ಕಡೆಯದೆ ಬಿಡೇನ ಗುರುವರ ಶಿರವನ್ನು ಕಡೆಯದೆ ಬಿಡೇನ ಗುರುರ ಕೌರವನ ಪರಿಪರಿಸದೆ ಗುರುರ ಕೌರವನ ಪರಿಪರಿಸದೆ ಅವನೂರ ಕುಡಿಗಿಸಿರಲಿ ನಡೆಗಿ ತಿರುಗಲಿ ಮಸ್ತಕದಲ್ಲಿ ಸಂಪ್ರಸಾದ ಕರೆಯಲಿ 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 ವಾಸುದೇವ ದಯಮಾಡಿ ಸಂಧಿಯನ್ನು ಕಳಿಸಿದ್ರು ಹೌದು ಜನಾರ್ದನ, ಅಂದು ಅಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಶಪಥಗೈದು ಈ ದೃಪದ ಕುವರರಿಗೆ ಕವಿದಿರುವ ಅಪಮಾನದ ಒದಕೆಯನ್ನು ಕಿತ್ತು ಒಗೆಯದೆ ಎದ್ದದ ಸಂಧಿ ಪಾಲಾಶನಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವಂ ಪಾಲಾಶನಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವಂ ವಿಧ ವಿಧದಿ ಅಸ್ತ್ರ ಪ್ರಯೋಗಗಳನ್ನು ಗಳಿಸಿದ ನಾವು ವಿಜಯನೆಂಬ ಪೆಸರ ಹರಿಗಳ ತೆಗೈಯಲ್ ಅಮಿತೋತಾದಿಂದಿಹ ಹರಿಗಳ ತೆಗೈಯಲ್ ಅಮಿತೋತಾದಿಂದಿಹ ಅನುಜರನು ಈ ಪರಿನೋಯಿಬುದು ತರವೇ ಧರ್ಮಜಗೆ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದಾರ್ಕವಿಗೆ ಬೆಳಗಬೇಕಾದರೆ ನಾವು ಈ ಸಂಧಿ ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ 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 ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಹರಿ ಸಾರ್ವಭೌಮ ನಿನ್ನ ಮರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮ ನಿನ್ನ ಮರೆಯಿಟ್ಟು ಬೇಡುವೆನು. ಚಲುವೆ ನಿಪ್ಪಾದೆಯ ಕೃಷ್ಣ.
ನರ ಜನ್ಮ ನೀಡಿದರು ಬೇಡಯ್ಯ ಹಿರಿಯಣ್ಣನ ತಾನ. ನರ ಜನ್ಮ ನೀಡಿದರು ಬೇಡಯ್ಯ ಹಿರಿಯಣ್ಣನ ತಾನ. ಹರಿಸಾರ್ವಭೌಮ ನಿನ್ನೋನು ಹೊರೆಯಿಟ್ಟೊಗೆ ಕರುಣೆಯ ಆಯುಧಯ. ಕೃಷ್ಣ ಯದುಪತಿ ಪರಮಾತ್ಮ, ನನ್ನ ಸಕಲ ವಿಚಾರಗಳನ್ನು ನೀನು ಹರಿತ ಪ್ರಭು, ನಿನ್ನ ಚಿತ್ತ ಇದ್ದಂತೆ ಮಾಡಬೇಕಂತ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತಂತೆ ಆಗಲಿ ಬರ್ಬೋದು. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ಸಹೋದರಿ ಅಗ್ನಿಸುತೆ, ನೀನು ಚಿಂತಿಸಬೇಡ. ನಾನು ದುರ್ಯೋಧನನ ಬಳಿಗೆ ತೆರಳಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳಿನಿ, ಮರೆವನಿ ಮುರವೈ. ವ್ಯಾಕುಲ ಪಡಲೇಕೆ ಮೃದು ಹೃದಯಳಿನಿ, ಮುರವೈ. ಈನ ಸುನಗೋತಿರೆ ಎನ್ನ ಮನಕ್ಕೆ ಶಾಂತಿ, ಈನ ಸುನಗೋತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯವೆ ಶಾಂತಿ, ನಿಮ್ಮ ಏಳಿಗೆಗಾಗಿಯೇ ಮರೆತಿಯವೆ ಶಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು, ಚಿಂತೆ ಪಡದೆ ನಿಶ್ಚಿಂತೆ ಎಂದಿರೋ ಚಿಂತೆ ಪಡದಿರು. ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಮದಿಸಿದ ಕೌರವನ ಮೋರವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲನೆ ಮೆರೆಸಿ. ತಂಗಿ ಮದಿಸಿದ ಕೌರವನ ಮೋಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲನೆ ಮೆರೆಸಿ. ನಿಮ್ಮಯ ಮನದ ಬೇಗೆಯನು ನೊಂದಿಸಿ, ನಿಮ್ಮಯ ಮನದ ಬೇಗೆಯನು ನಂದಿಸಿ. ಸರ್ಪಲಾಂಛನ ದರ್ಪ ಮುರಿಯುವೆ ಕಪಿಧ್ವಜೋ ದಿಗ್ಗಜಯ ಚಿಂತೆ